ನೋಡಿ ಸರ್, 26 ಕುಂಟೆ ಬಂದಿರುವಂಥ ಜಾಗ ಇದು, ಕಮರ್ಷಿಯಲ್ ಜಾಗ. ರೋಡ್ ಫ್ರಂಟಿಗೆ ಒಂದು 60ರಿಂದ 70 ಅಡಿ ಐತೆ. ಒಂದು 10, 15, 20 ತೆಂಗಿನ ಗಿಡ ಐತೆ. ಒಂದು ಬೋರ್ಗಲ್ ಐತೆ ಕುಬೇರನ ಮೂಲಲ್ಲಿ. ಜಾಗ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ವಾಸ್ತುಕ್ಕೋಸ್ಕರನೇ ಇದೆ. ಎಲ್ಲ ಸುತ್ತ ಅಕ್ಕಪಕ್ಕೆಲ್ಲ ತೋಟಗಳು, ಬೆಂಗಳೂರಿನವರಾಗು ಹೈವೇ, ಕೊಳ್ಳೇಗಾಲ, ಮಳವಳ್ಳಿ ಬೈಪಾಸ್ ಹೈವೇ ರೋಡು, ಹೈವೇಗೆ ಕನೆಕ್ಟ್ ಆಗಿರುವಂಥ ಭೂಮಿ ಇದು. 26 ಕುಂಟೆ. ಇವರು 80 ಲಕ್ಷ ಹೇಳ್ತಾಯಿದ್ದಾರೆ ಲಂಶಮು. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ರೋಡ್ ಫ್ರಂಟ್ ಒಂದು 70 ಅಡಿ ಐತೆ ರೋಡ್ಗೆ. ಕಮರ್ಷಿಯಲ್ ಜಾಗ, ಹೈವೇಗೆ ಕನೆಕ್ಟ್ ಆಗಿರುವಂಥ ಜಾಗ. ಮಳವಳ್ಳಿಯಿಂದ 25 ಕಿಲೋಮೀಟ್ರು, ಬೆಂಗಳೂರಿನ 125 ಕಿಲೋಮೀಟ್ರ್ ಆಗುತ್ತೆ. ಹೈವೇಗೆ ಅಟ್ಯಾಚು. ದಿಂಡಿಗಲ್ ರೋಡು, ಮಲ್ಲೆಮಸೂರು ಬೆಟ್ಟದ ಹೈವೇಗೆ ಇರುವಂಥ ಜಾಗ ಇದು. 26 ಕುಂಟೆ. ಬೆಂಗಳೂರಿನ 125 ಕಿಲೋಮೀಟ್ರ್ ಆಗುತ್ತೆ. ದಿಂಡಿಗಲ್ ರೋಡು, ಹೈವೇಗೆ ಕನೆಕ್ಟ್ ಆಗಿರುವಂಥ ಜಾಗ. ಜಾಗ ಮಾತ್ರ ಸೂಪರಾಗಿದೆ. 80 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಅಲ್ಲಿ ಪಕ್ಕದಲ್ಲಿ ಲಾರಿ ನಿಂತಿದ್ದಲ್ಲ, ಅಲ್ಲಿ ಕುಂಟೆ 5 ಲಕ್ಷ ಹೇಳ್ತಾ ಇದ್ದಾರೆ. ಮಳವಳ್ಳಿಯಿಂದ 25, ಬೆಂಗಳೂರು 125 ಕಿಲೋಮೀಟ್ರು. ಮಳವಳ್ಳಿ, ಕೊಳ್ಳೇಗಾಲ, ಮಲ್ಲೆಮಸೂರು ಬೆಟ್ಟಕ್ಕೆ ಹೋಗಿ ಹೈವೇಗೆ ಇರುವಂಥ ಕನೆಕ್ಟ್ ಆಗಿರುವಂಥ ಜಾಗ ಇದು. ಎಕರೆ 80 ಲಕ್ಷ. 26 ಕುಂಟೆ ಟೋಟಲ್ಲು. 26 ಕುಂಟೆಗೆ 80 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಒಂದು ಬೋರ್ಗಲ್ ಐತೆ. ಒಂದು 20, 22, 15 ತೆಂಗಿನ ಮರ ಐತೆ ನೋಡಿ. ರಸ್ತೆಗೆ ಕನೆಕ್ಟ್ ಆಗಿರುವಂಥ ಜಾಗ.